ಪೂಜೆ ಪುನಸ್ಕಾರ ಮಾಡೋದ್ರಿಂದ ಮನೆಗೆ ಒಳ್ಳೇದಾಗತ್ತೆ ಅಂತ ತಾನೇ ಮಾಡೋದು. ಆ ಮಂತ್ರನಿಂದ ಏನಮ್ಮ ಒಳ್ಳೇದಾಗತ್ತೆ? ಕೆಡಕಿ ಮುಟ್ಟಿದ್ದೆಲ್ಲ ಕೆಟ್ಟೋಯ್ತು ಅನ್ನೋ ಹಂಗೆ ಅವಳು ಮನೆ ಒಡೆದು ಮನ್ಸು ಒಡೆದಾಕಿರೋಳು. ಅವಳು ಪೂಜೆ ಮಾಡಿದ್ರೆ ಮನೆಗೆ ಏಳಿಗೆ ಆಗತ್ತಾ? ಯೋಚನೆ ಮಾಡಿ. ಯಾರಿಗೋಸ್ಕರ ಅಲ್ದಿದ್ರು ನನ್ ಶಾಂತಮ್ಮನ ಆತ್ಮಕ್ಕೋಸ್ಕರನಾದ್ರೂ ನಾವಿದನ್ನ ತಡಿಬೇಕು ಕಣಮ್ಮ. ಸಾಧನಮ್ಮ, ನೀವೇ ಆ ಕೆಲ್ಸನ ಮಾಡ್ಬೇಕು. ನಾನಾ? ಅಲ್ಲ, ಮಂತ್ರ ಗಣೇಶನ್ ಪೂಜೆ ಮಾಡೋದನ್ನ ನಾನ್ ಹೇಗ್ ತಡಿಯಕ್ಕಾಗತ್ತೆ ರತ್ನಮ್ಮ? ಏನಾದ್ರೂ ಮಾಡಿ ಸಾಧನಮ್ಮ, ಕೊನೆಗೆ ನಮ್ಮ ಅರ್ಚನಮ್ಮವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಿಂದಾದ್ರೂ ಪೂಜೆ ಮಾಡಿಸ್ಬಿಡಮ್ಮ. ಅವರು ನೋಡೋದಕ್ಕೆ ಶಾಂತಮ್ಮನ ತರ ತಾನೇ ಇದ್ದಾರೆ. ಶಾಂತಮ್ಮ ಈ ಮನೆಯಲ್ಲಿ ಪೂಜೆ ಮಾಡೋದ್ ನೋಡೋ ಸಮಾಧಾನನಾದ್ರೂ ಆಗುತ್ತೆ. ಹಾ ರತ್ನಮ್ಮ, ಕರೆಕ್ಟ್, ಒಳ್ಳೆ ಐಡಿಯಾ, ಚೆನ್ನಾಗಿದೆ. ಇರಿ, ನಾನು ಈಗ್ಲೇ ಅರ್ಚನಂಗ್ ಫೋನ್ ಮಾಡಿ ನಮ್ಮ ಮನೆಗ್ ಬಂದು ರಾಘವ್ಗೆ ತಾಯಿಯಾಗಿ ನಿಂತು ಗಣೇಶನ್ ಪೂಜೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿಮ್ಮ, ನಿಮಗ್ ಗಣೇಶ ಒಳ್ಳೇದ್ ಮಾಡ್ತಾನೆ. ಗುಡ್ ಐಡಿಯಾ. ಹಲೋ ಅಕ್ಕ. ಅರ್ಚನಾ, ಈ ವರ್ಷ ನಮ್ಮ ಶಾಂತಿ ನಿವಾಸದಲ್ಲಿ ಗಣೇಶ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಿದೀವಿ. ಆ ವಿಶೇಷತೆನ ನೀನೇ ತರ್ಬೇಕಮ್ಮ. ವಿಶೇಷನಾ? ನನ್ನಿಂದನಾ? ಶಾಂತಿ ನಿವಾಸದ ಗಣೇಶ ಹಬ್ಬದಲ್ಲ? ಏನ್ ಹೇಳ್ತಿದ್ದೀರಾ? ಅರ್ಥ ಆಗ್ತಿಲ್ಲ. ಈ ವರ್ಷ ಗಣೇಶ ಹಬ್ಬ ಮಾಡೋದಿಕ್ಕೆ ಶಾಂತಿ ನಿವಾಸದಲ್ಲಿ ನಮ್ ಶಾಂತಿಮ್ಮ ಇಲ್ಲ ಅನ್ನೋದು ನಿನಗೆ ಗೊತ್ತೇ ಇದೆ. ಅವಳ ಜಾಗದಲ್ಲಿ ನಿಂತು ರಾಘವನ್ಗೆ ತಾಯಿಯಾಗಿ